ಸೋರೆಕಾಯಿ ಥರ ಇದ್ದವಳು ಸ್ವರ್ಗಿದ ಸೋರೆಕಾಯಿ ಥರ ಆಗ್ಬಿಟ್ಟಿದ್ಯಲ್ಲಮ್ಮ. ಹೋಗು ಸ್ನಾನ ಮಾಡಿ ಏನಾದರೂ ತಿನ್ನು, ಇಲ್ಲಾಂದ್ರೆ ಹೊಟ್ಟೆಲಿರೋ ನಮ್ಮ ವಂಶೋದ್ಧಾರಕನಿಗೆ ತೊಂದರೆ ಆಗ್ಬಿಡುತ್ತೆ. ಸ್ನಾನ ಮಾಡೋದಕ್ಕೆ ಮಾತ್ರ ಹೋಗಬೇಕು. ನಮ್ಮ ಕಣ್ತಪ್ಸಿ ಏನಾದರೂ ಗೋಪಮ್ಮನ ಮನೆ ಕಡೆ ಹೋದ್ಯೋ? ಹೋಗ್ಲಿ ಬಿಡೋ, ಧಾರಾಳವಾಗಿ ಹೋಗ್ಲಿ. ಅವಳು ಲೇಹ ತಿಂದಿದ್ದು ಆಯ್ತು, ನಂಜೇರು ನರಳಿದ್ದು ಆಯ್ತು. ಈಗ ನೀನೇ ಗೋಪಮ್ಮನ ಮನೆಗೆ ಹೋಗಿ, ಗೋಪಕ್ಕ ನಿನ್ನೆ ನಾನು ತಂದ್ಕೊಟ್ಟಿದ್ದ ಲೇಹದಲ್ಲಿ ವಿಷ ಇತ್ತಮ್ಮ, ನಮ್ಮ ಮಾವಯ್ಯ ಅವ್ರ ಕೈಯಾರೆ ವಿಷ ಬೆರೆಸಿದ್ರು ಅಂತ ಹೇಳಿದೆ ಅನ್ಕೋ. ಕೊಲೆ ಪ್ರಯತ್ನ ಮಾಡಿದ ಗಂಗಾಬಾಯಿ ಅಂತ ಹೇಳಿ ನಿನ್ನನ್ನೇ ಹಿಡಿದು ಪಂಚಾಯಿತಿಗೆ ತಂದು ನಿಲ್ಲಿಸ್ತಾರೆ ಅಲ್ವೇನಪ್ಪ? ಅಲ್ವಾ ಮತ್ತೆ. ಅಲ್ಲಿ ನಾನೇ ನಿನಗೆ ಕಲ್ಲಲ್ಲಿ ಹೊಡೆದು ಸಾಯಿಸುವ ಶಿಕ್ಷೆ ವಿಧಿಸ್ತೀನಿ. ನೀವು ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾನು ಎಲ್ಲ ಸತ್ಯನ ಹೇಳ್ತೀನಿ. ಓಹೋ, ಏನು ಸತ್ಯ ಹರಿಶ್ಚಂದ್ರನ ಹತ್ತಿರದ ಸಂಬಂಧಿಗಳು? ಹೌದು, ನಮ್ಮಪ್ಪನೇ ವಿಷ ಹಾಕಿದ್ದು. ಅದಕ್ಕೇನಿದೆ ಸಾಕ್ಷಿ? ಆದ್ರೆ ನೀನೇ ಲೇಹ ತೆಗೆದುಕೊಂಡು ಹೋಗಿ ಕೊಟ್ಟಿರೋದಕ್ಕೆ ನಮ್ಮ ಹತ್ರ ಇದೆ ಸಾಕ್ಷಿ. ಗೋಪಮ್ಮ, ಯಾಕೆ ಹೀಗೆಲ್ಲ ಆಗ್ತಿದೆಯಪ್ಪ ನಿನ್ಗೆ? ನೋಡು ತಿಮ್ಮಣ್ಣ, ಎಲ್ಲದಕ್ಕೂ ಶಾಸ್ತ್ರ ಸಂಪ್ರದಾಯ ಅನ್ನೋದಿರುತ್ತೆ. ಅದನ್ನೇನಾದ್ರೂ ಬಿಟ್ರೆ ಹೀಗೆಲ್ಲ ಆಗತ್ತಪ್ಪ. ಈಗ ತಲೆ ಮೇಲೆ ಆಕಾಶ ಬಿದ್ದು ಹೋಗಿದೆ, ಹಾಗಂತ ಅದನ್ನ ಹೊತ್ಕೊಂಡು ತಿರ್ಗಾಡೋಕ್ಕಾಗತ್ತೆಯೇ? ನಮ್ಮಿಂದ ಏನ್ ತಪ್ಪಾಗಿದೆ ಅಂತ ಯೋಚನೆ ಮಾಡ್ಬೇಕಪ್ಪ. ಕರ್ಮ ಕಳಿಬೇಕಪ್ಪ. ಕರ್ಮ ಕಳ್ದಿಲ್ಲ ಅಂತ ಅಂದ್ರೆ ಈ ಕಷ್ಟ ಎಲ್ಲ ನಮಗೆ ತಪ್ಪಿದ್ದಲ್ಲ. ಇಲ್ಲಿ ನೋಡು, ಮನೆ ದೇವ್ರ ತಿರುಪ್ತಿ ತಿಮ್ಮಪ್ಪನ್ಗೆ ಹರಿಸ್ಕೊ. ಮುಂದಿನ ಸಲ ಬಂದಾಗ ನಿನ್ ಸೇವೆ ಮಾಡ್ತೀವಪ್ಪ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು ಅಂತ. ಆಗ್ಲಿ ಸೀತಕ್ಕ. ತಿಳಿದೇನೋ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ಮಗು ಹಸುವಿಂದ ಬಳಲ್ತಾ ಇರೋದನ್ನ, ಗೋಪಿ ನೋವಲ್ಲಿ ಒದ್ದಾಡ್ತಾ ಇರೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ. ನನ್ ಗೋಪಿ ಗರ್ಭಿಣಿ ಅಂತ ಗೊತ್ತಾದಾಗ್ಲಿಂದ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇದೆ. ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸಿ ಮಗುನೇನೋ ಮನೆಗೆ ಸೇರಿಸ್ತೆ. ಆದ್ರೆ ಈಗ ಯಾಕಪ್ಪ ಈ ಪರೀಕ್ಷೆ? ಮಗುನ ನೀನೇ ರಕ್ಷಣೆ ಮಾಡ್ಬೇಕಪ್ಪ. ಆದಷ್ಟು ಬೇಗ ತಿರುಪತಿಗೆ ಬಂದು ನಿನ್ ಸೇವೆ ಮಾಡ್ತೀವಿ. ಬಾಳೆಹಣ್ಣು ತಿನ್ನಕ್ಕಿಟ್ಟಿರೋದಲ್ಲ, ಶಾಸ್ತ್ರಕ್ಕಿಟ್ಟಿರೋದು. ಇದ್ಯಾವ ಶಾಸ್ತ್ರ ಆಚಾರ್ಯರೇ? ಹೆಣ್ಮಕ್ಳಿಗೆ ಶ್ರೀಮಂತ ಮಾಡೋ ತರ ನಿಮ್ ಮಗಂಗ್ ಮಾಡ್ತಾ ಇದ್ದೀರಾ? ಇದ್ಯಾವ ಊರಿನ ಪದ್ಧತಿ? 8 ವರ್ಷಕ್ಕೆ ಮಗ ದಂಟು ಅಂದಂಗೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ನನ್ನ ಮಗ ಒಂದು ಗಂಡು ಹುಡ್ಸಿ ಗಂಡಸು ಅಂತ ಸಾಬೀತು ಮಾಡಿದ್ದಾನೆ. ಈ ಮಹತ್ ಸಾಧನೆ ಮಾಡಿರೋ ನನ್ನ ಮಗನಿಗೆ ಯಾರ ದೃಷ್ಟಿನೂ ಬೀಳ್ಬಾರ್ದು ಅಂತ ಈ ಶಾಸ್ತ್ರ ಮಾಡ್ತಾ ಇದ್ದೀನಿ. ಊರಿಗೆ ನೀವೇ ಒಂದ್ ದೃಷ್ಟಿ ಬಟ್ಟು ನಿಮ್ಗೆ ಯಾರು ದೃಷ್ಟಿ ಹಾಕ್ತಾರೆ ಆಚಾರ್ಯರೇ? ಒಳಗೊಂದು ಹೊರಗೊಂದು ಮಾತಾಡೋ ನಿನ್ನಂತರು ದೃಷ್ಟಿ ಹಾಕೋರು ಊರ್ ತುಂಬಾ ಇದ್ದಾರೆ. ಬೇಕಿತ್ತಾ ಅಪ್ಪ? ಇದೇನಪ್ಪ ಊರ್ ಜನಗಳ ಮುಂದೆ ಎಲ್ಲ ನನಗ್ ಮುಜುಗರ ಆಗತ್ತೆ, ನಾಚಿಕೆ ಆಗತ್ತೆ. ನಾಚ್ಕೊಳ್ದೆ ಕುತ್ಕೊಳ್ಳ. ಈ ಯೋಗೇಂದ್ರನ ವಂಶದ ತಾಕತ್ ಏನು ಅಂತ ಇಡೀ ಊರಿನವರಿಗೆ ಗೊತ್ತಾಗ್ಬೇಕು. ತಿಮ್ಮಣ್ಣ ಭಟ್ರೆ, ತಿಮ್ಮಣ್ಣ ಭಟ್ರೆ. ವಾಸ್ತಿವ
ಮಾಧವಣ್ಣ ಹಸುವಿನ ಹಾಲು ಬೇಕು ಅಂತ ಹೇಳಿ ಕಳ್ಸಿದ್ರು. ನಾನೇ ಬಿಸಿನೀರು ಕಾಯಿಸಿ ಕೆಚ್ಚು ತೊಳೆದು ಹಾಲು ಕರ್ಕೊಂಡು ತಗೊಂಡ್ಬಂದಿದ್ದೀನಿ. ತಗೊಳ್ಳಿ. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ಅಯ್ಯೋ, ಇದ್ರಲ್ಲಿ ಉಪಕಾರ ಏನ್ ಬಂತು? ನೀವು ಅವತ್ತು ನನ್ನ ಸಾಲನ್ನು ವಹಿಸ್ಕೊಂಡಿರ್ಲಿಲ್ಲ ಅಂದ್ರೆ ನನ್ನ ಹಸುನೂ ಉಳಿತಿರ್ಲಿಲ್ಲ, ನನ್ನ ಮರ್ಯಾದೆನೂ ಉಳಿತಿರ್ಲಿಲ್ಲ. ನಿಮ್ಗೆ ಯಾವಾಗ ಹಾಲು ಬೇಕು ಅನ್ಸುತ್ತೋ ಹೇಳಿ ಕಳಿಸಿ, ನಾನೇ ಕರೆದು ತಂದು ಕೊಡ್ತೀನಿ. ನಿಮ್ಮ ಮಗುವಿನ ಸೇವೆ ಮಾಡಿದ ಪುಣ್ಯ ನಂಗೂ ಸ್ವಲ್ಪ ಬರಲಿ. ತುಂಬಾ ಧನ್ಯವಾದ ವಾಸುದೇವ. ನಾನಿನ್ ಬರ್ತೀನಿ. ಧನ್ಯವಾದ. ಕೊಡೋ ಹಾರ. ಹಾರ ಬೇಟಾ. ಹೊಡ್ರಿ ಚಪ್ಪಳೆ, ಹೊಡಿ ಚಪ್ಪಳೆ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಇಲ್ಲಿರೋ ಎಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಯು ನನ್ನ ಮಗನಿಗೆ, ನಮ್ಮ ವಂಶಕ್ಕೆ ಬೀಳದೆ ಇರಲಿ. ಪ್ರಪಂಚದಲ್ಲಿ ಇಲ್ಲಿರೋ ಶಾಸ್ತ್ರ ಮಾಡಿದಾರ, ಅನ್ನದಾನ ಮಾಡಿ ಉಂಡ್ಕೊಂಡು ಹೋಗ್ತೀವಿ. ಇಲ್ಲಿರೋರಲ್ಲಿ ಯಾರಾದ್ರೂ ಒಬ್ಬರು ನನ್ನ ಹತ್ರ ಸಾಲ ಮಾಡದೇ ಇರೋರು ಇದ್ರೆ ಹೇಳಿ, ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಿಸ್ತೀನಿ. ಮಗನೇ, 8 ತಿಂಗಳಿಗೆ ಹುಟ್ಟಿರೋ ನನ್ನ ಮೊಮ್ಮಗ ನನ್ನಲ್ಲಿರೋ 8 ಶಕ್ತಿಯನ್ನ ಮೈಗೂಡಿಸ್ಕೊಂಡು ಇಡೀ ಊರನ್ನ ಕಟ್ಟಾಳ್ಬೇಕು.